ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಸೊ ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯ ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಭಾಳ ಮುಖ್ಯ. ಏನೇ ಒಂದು 2-3 ವಿಚಾರಗಳನ್ನು ತಮ್ಮ ಜೊತೆ ನಾನು ಮಾತನಾಡಬೇಕು. ಸೊ ಮೊದಲನೇದಾಗಿ ನಾಳೆ ರಾಜ್ಯೋತ್ಸವ. ಸೊ ಕನ್ನಡ ನಾಡು ಏನಿದೆ ತನ್ನ ಸಂಸ್ಕೃತಿ, ಪರಂಪರೆ, ಭಾಷೆ ಎಲ್ಲವನ್ನು ನೆನಪು ಮಾಡಿಕೊಂಡು ಸೆಲೆಬ್ರೇಟ್ ಮಾಡುವ ದಿನ. ನಾಳೆ ರಾಜ್ಯೋತ್ಸವದ ಹಿಂದಿನ ದಿನ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯ ಪಟ್ಟಿ ಪ್ರಕಟ ಆಗಿದೆ. ಸೊ ಅಲ್ಲಿ ಚರ್ಚೆ ಸಾಮಾಜಿಕ ಚಾಣದಲ್ಲಿ ಒಂದೇ, ಯಾರು ಯೋಗ್ಯರು ಯಾರು ಯೋಗ್ಯರಲ್ಲ, ಯಾರು ಭಾಳಷ್ಟು ಜನ ಲಾಬಿ ಮಾಡಿದವರು, ಇನ್ನೊಂದು ಪ್ರಶಸ್ತಿ ಸಿಗದಿದ್ದವ್ರಿಗೆ ದುಃಖ ಆಗಿದೆ, ಲಾಬಿ ಮಾಡಿ ಪ್ರಶಸ್ತಿ ಪಡೆದವರಿಗೆ ಸಂತೋಷ ಆಗಿದೆ. ಅದರಿಂದ ಕನ್ನಡದ ಬಗ್ಗೆ ಆಗಲಿ, ಭಾಷೆ ಬಗ್ಗೆ ಆಗಲಿ, ಇದು ಯಾವುದ್ರ ಬಗ್ಗೆಯೂ ಚರ್ಚೆ ನಡೀತಲ್ಲ, ಬರೀ ರಾಜ್ಯೋತ್ಸವ ಪ್ರಶಸ್ತಿ. ಸೊ 100 ಜನ ಈಗ ಪ್ರಶಸ್ತಿ ಸಿಕ್ಕವ್ರಲ್ಲಿ ಹೆಚ್ಚು ಜನ ಅಯೋಗ್ಯರು ಇದ್ದಾರೆ, ಸ್ವಲ್ಪ ಜನ ಯೋಗ್ಯರು ಇದ್ದಾರೆ. ಸೊ ಸರ್ಕಾರಿ ವ್ಯವಸ್ಥೆ ಅಂದ್ರೆ ಹಾಗೆ, ಇದು ಇವತ್ತಿನದು ಅಲ್ಲ. ಸೊ ಯಾರ್ಯಾರಿಗೆ ಪ್ರಶಸ್ತಿ ಕೊಡಬೇಕು, ಕೊಡಕೂಡ್ದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಆಗಿರುವ ಚರ್ಚೆ, ಅದ್ರ ಬಗ್ಗೆ ಜಗಳ. ಸೊ ಈ ದೇಶದಲ್ಲಿ ಯಾವುದು ಕೂಡ ಸುಲಭವಾಗಿ ಆಗಲ್ಲ. ಇಲ್ಲಿ ಲಾಬಿ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ಸೊ ಲಾಬಿ ಏನಿದೆ, ಭಾಳಷ್ಟು ಜನ ಲಾಬಿ ಮಾಡಿ ಪ್ರಶಸ್ತಿ ತಗೊಂಡಿದ್ದಾರೆ. ಇದು ಒಂದು ವಿಚಾರ. ಸೊ ಯಾರಿಗೆ ಪ್ರಶಸ್ತಿ ಸಿಕ್ಸ್ತಿಲ್ಲ ಅವ್ರು ಕಣ್ಣೀರು ಹಾಕ್ತಿದ್ದಾರೆ, ಹಾಕೊಳ್ಳಿ ಬಿಡಿ. ಈಗ ನಾನು ಇನ್ನೊಂದು ಕಣ್ಣೀರು ಕಥೆ ವಿಚಾರನ ಮಾತಾಡಬೇಕು. ಅದು ಚನ್ನಪಟ್ಟಣ ಚುನಾವಣಾ ಪ್ರಚಾರದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರು ಅಂತ ಆ ವಿಡಿಯೋ ಬಂದಿದೆ. ಸೊ ದೇವೇಗೌಡರು ಅಳೋದನ್ನು ನೋಡಿದೆ, ಕುಮಾರಣ್ಣ ಅಳೋದನ್ನು ನೋಡಿದೆ, ಈಗ ನಿಖಿಲ್ ಅಳೋದನ್ನು ನೋಡಬೇಕಾಗಿದೆ. ನಮ್ಮ ಪತ್ರಕರ್ತರ ಕತೆ ಇದು. ಇವತ್ತು ಅವರು ಅಳ್ತಾ ಇರೋ ವಿಡಿಯೋ ನೋಡಿದಾಗ ಅವರು ತುಂಬ ಇದಾಗಿ ಬಿಕ್ಕಿ ಬಿಕ್ಕಿ ಹತ್ತರು ಅಂತ ಯಾವುದೋ ಚಾನಲ್ನಲ್ಲಿ ಹಾಕಿದ್ದು ನೋಡೋದನ್ನು. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಸೊ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವವರು ಹಾಗೆ ಅಳ್ತಾ ಹೋದರು. ಅವಾಗ ಅಲ್ಲಿ ಸೇರಿದ ಜನ, ಭಾಳಷ್ಟು ಜನ, ದೇವೇಗೌಡರ ಮೊಮ್ಮಗನಿಗೆ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ, ದೇವೇಗೌಡರ ಮೊಮ್ಮಗನು ಎಷ್ಟೇ ಖರ್ಚಾಗಲಿ ದೇವೇಗೌಡರ ಮೊಮ್ಮಗನ್ನ ಗೆಲ್ಲಿಸ್ತೀವಿ ಅಂತ ಯಾರೊಬ್ಬರು ಕೂಗ್ತಾ ಇದ್ರು. ಎಷ್ಟೇ ಖರ್ಚಾಗಲಿ ದೇವೇಗೌಡರ ಮೊಮ್ಮಗನನ್ನು ಗೆಲ್ಲಿಸ್ತೀವಿ. ಸೊ ದೇವೇಗೌಡರ ಮೊಮ್ಮಗನನ್ನು ಗೆಲ್ಲಿಸುವುದು ಈ ವಿಶ್ವದ ಬಹುದೊಡ್ಡ ಸಮಸ್ಯೆ. ಇದೊಂಥರ ಯಾವ ರೀತಿ ಬಂದು ನಿಂತಿದೆ ಅಂದರೆ, ರಷ್ಯಾ ಇರಾನ್ ನಡುವಿನ ಯುದ್ಧವೇನು ಅನ್ನೋ ಹಾಗೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವೇನು ಅನ್ನೋ ಹಾಗೆ, ಗಾಜಾಪಟ್ಟಿಯಲ್ಲಿ ಇಸ್ರೇಲ್ ದಾಳಿ ನಡೆಸಿದ್ದು ಇದಕ್ಕಿಂತ ಮಹತ್ವದ ಸುದ್ದಿ ಏನೋ, ಅದಕ್ಕೂ ಸೀರಿಯಸ್ ಆಗಿ ಚರ್ಚೆ ನಡೀತಾ ಇದೆ. ಕಣ್ಣೀರು ಹಾಕಕ್ಕೆ ಶುರು ಮಾಡಿದ್ದಾರೆ. ಇದು ಭಾಳ ಬೇಜಾರು. ಯಾಕೆ ನಿಖಿಲ್ ಅವ್ರಿಗೆ ಭಯ ಶುರುವಾಯ್ತಾ? ಕುಮಾರಣ್ಣ ಮೊನ್ನೆ ಅಳ್ತಾ ಇದ್ರು. ಸೊ ಎಷ್ಟು TMC ನೀರು ಇದ್ರದ್ದು ಹರಿದು ಹೋಗುತ್ತೋ ಗೊತ್ತಿಲ್ಲ, ಅಷ್ಟು TMC ನೀರನ್ನು ಹರಿಸ್ಬಿಡ್ತಾರೆ. ಪ್ರಾಯಶಃ ನೀವು ಮಂಡ್ಯ, ಚನ್ನಪಟ್ಟಣ ಏರಿಯಾಗಳಲ್ಲಿ ದಟ್ ನೀರಾವರಿಗೆ ಸಾಕಾಗಷ್ಟು ಕಣ್ಣೀರು ಹರಿದಿರ್ಬೋದು. ಮತ್ತು ಕಣ್ಣೀರು ಹರ್ಸಕ್ಕೆ ಶುರು ಮಾಡಿದ್ದಾರೆ. ಏನಿಲ್ಲದು ಪಿತ್ರಾರ್ಜಿತ ಆಸ್ತಿ ಕಣ್ಣೀರು ಹಾಕೋದು ಅಲ್ವಾ, ಅದು ಪರಂಪರೆಯಿಂದ ಬರುತ್ತೆ ಅಂತ. ಅಳಿವಿನ ಮೂಲಕ ಭಾವನಾತ್ಮಕವಾಗಿ ಜನರ ಮತ ಪಡೆಯೋದು. ಜನ ಅಳಕ್ಕೆ ಶುರು ಮಾಡಬೇಕು. ಅಯ್ಯೋ 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 ಈ ರಾಜಕಾರಣ, ಈ ವಿಚಾರಕ್ಕೆ ಬಂದಿದೆ. ಸೊ ನಾನು ಮಾತನಾಡ್ತಾ ಇರೋ 3 ವಿಚಾರ, ಅದು ಭಾಳ ಭಾಳ ಮುಖ್ಯವಾದ್ದು ನನಗೆ. ಇವೆರಡು ಒಂಥರ ಸೈಡ್ ಲೈನ್ನಲ್ಲಿ ಮಾತಾಡಿದಾಗ, ಅದು ಇವತ್ತು ರಾಷ್ಟ್ರೀಯ ಏಕತಾ ದಿವಸ. ಮೋದಿಜಿ ಅವರು ಇವತ್ತು ಭಾಷಣವನ್ನು ಮಾಡಿದ್ದಾರೆ. ಅವ್ರ ಭಾಷಣವನ್ನು ನಾನು ಕೇಳಿಸ್ಕೊಂಡೆ. ಹಾಗೇನೆ ಕಚ್ ಗಡಿಗೆ ಹೋಗ್ಬಿಟ್ಟು ಅಲ್ಲಿ ದೀಪಾವಳಿ ಆಚರಣೆ BSF ಜೊತೆ ಅದನ್ನು ಮಾಡಿದ್ದಾರೆ. ಸೊ ಏನು ಮೋದಿಯವರ ಒಂದು ಈ ಭಾಷಣದ ಟೇಕ್ ಅವೇಸ್, ಅದನ್ನು ನೋಡಬೇಕಾಗಿದೆ. ಅದಕ್ಕಿಂತ ಏನು ರಾಷ್ಟ್ರೀಯ ಏಕತಾ ದಿನ, ವಲ್ಲಭಭಾಯಿ ಪಟೇಲ್ ಅವರು ಏನಿದ್ದಾರೆ ಅವರ ಹೆಸರಿನಲ್ಲಿ ಇದು ಆಚರಣೆ ಮಾಡಲಾಗ್ತಾ ಇದೆ. ಯಾಕೆ ಇದು? ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕೆಲವು ಅಂಶಗಳಿವೆ. ಈ ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬ್ರಿಟಿಷರ ಪರಿವಾರವಾಗಿದ್ದ ಸಂಘ ಪರಿವಾರ RSS ಏನಿದೆ, ಸೊ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಡ, ಈ ದೇಶ ಬ್ರಿಟಿಷರಿದ್ರು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರಲ್ಲ, ಆ ಪರಂಪರೆಯಲ್ಲಿ ಬಂದದ್ದು BJP.
ಅದರಿಂದ ಅವರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತನಾಡೋದಕ್ಕೆ ಏನೂ ಇಲ್ಲ. ಹೇಳಿದ್ರೆ ಒಂದು 2 ಜನ ಹೆಸರು ಹೇಳ್ಬೇಕು ಅಲ್ವಾ? ವೀರ ಸಾವರ್ಕರ್ ಅಂತ. ಸೊ ವೀರ ಸಾವರ್ಕರ್ ಹೆಸರು ಮಾತಾಡಕ್ಕೆ ಅವರು ಬ್ರಿಟಿಷರಿಗೆ ಬರೆದು ಕೊಟ್ಟು ಬಂದಿದ್ದು ಗೊತ್ತಿದ್ದೀರ, ಕ್ಷಮಾಪಣಾ ಪತ್ರ ಅದೆಲ್ಲ ಬರುತ್ತೆ, ಹೇಳಕ್ಕಾಗಲ್ಲ. ಇನ್ಯಾರ ಹೆಸರು ಹೇಳ್ಬೇಕು ಅವರು? ಇನ್ಯಾರೋ ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಮಾತನಾಡಕ್ಕೆ ಹೋಗ್ಬಿಟ್ರೆ ಆ ಸ್ವಾತಂತ್ರ್ಯ ಹೋರಾಟ ಮಾಡಿದ ಕಾಂಗ್ರೆಸ್, ಮಾತಾಡಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಅವರು ಈಗ ಆಯ್ಕೆ ಮಾಡಿದ್ದೇನು ಅಂದರೆ, ಒಂದು ಗಾಂಧೀಜಿ ಅವರನ್ನು ವಿರೋಧಿಸಬೇಕು. ಅದು ನೇರವಾಗಿ ವಿರೋಧಿಸೋಕ್ಕಾಗಲ್ಲ, ಗೋಡ್ಸೆವಾದಿಗಳ ಇದೆ ಹಾಗೆ. ಬಿಜೆಪಿ ಗೋಡ್ಸೆವಾದವನ್ನು ಪ್ರತಿಪಾದನೆ ಮಾಡೋದು ಪಕ್ಷ ಅಲ್ವಾ? ಸೊ ಒಂದು, ಯಾವಾಗ ಗಾಂಧಿಯನ್ನ ನೀವು ಜಾಸ್ತಿ ಮಾತಾಡೋಕ್ಕಾಗಲ್ವೋ, ಅದಕ್ಕೆ ಶಕ್ತಿ ಬೇಕು ಗಾಂಧಿಯನ್ನು ವಿರೋಧಿಸೋಕ್ಕೆ. ಗಾಂಧಿಯನ್ನು ವಿರೋಧಿಸಿ ಮಾತನಾಡುವ ಶಕ್ತಿ ಇದ್ದಿದ್ದು ಅಂಬೇಡ್ಕರ್ ಅವರಿಗೆ ಮಾತ್ರ ಆಗಿತ್ತು. ಇವರಿಗೆಲ್ಲ ಚಿಲ್ಟು ಪುಲ್ಟುಗಳಿಗೆಲ್ಲ ಗಾಂಧಿ ಬಗ್ಗೆ ಇದೆ. ಆದರೆ ಗೋಡ್ಸೆ ಮನಸ್ಥಿತಿ, ಅದಕ್ಕೆ ಏನು ಮಾಡೋದು? ನೆಹರು ಅವ್ರನ್ನ ಟಾರ್ಗೆಟ್ ಮಾಡೋದು. ಯಾಕೆಂದ್ರೆ ನೆಹರು ಮಾಡಿದ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರೆ ಅದರ ರಾಜಕೀಯ ಲಾಭ ಕಾಂಗ್ರೆಸ್ಸಿಗೆ ಹೋಗ್ಬಿಡುತ್ತೆ ಅಲ್ವಾ? ಸೊ ಮತ್ತು ನೆಹರು ಅವರ ಕೌಟುಂಬಿಕ ರಾಜಕಾರಣ ಅದರ ನಂತರ ಎಲ್ಲ ಬಂದಿದ್ದು ಎಲ್ಲ ಇದೆ. ಅದರಿಂದ ಅವರಿಗೆ ಅದು ಪಿತರಾರ್ಜಿತ ಆಸ್ತಿ. ಸೊ ಆದ ಕಾರಣಕ್ಕಾಗಿ ಸೊ ನೀವು ನೆಹರುವನ್ನು ಟೀಕಿಸಬೇಕು. ಅವರ ಇಡೀ ಇದು ಪ್ರತಿಮಾ ಭಂಜನ ಅಂತಾರೆ, ಅಂದರೆ ಇಡೀ ಅವರ ಇಮೇಜನ್ನು ನಾಶಪಡಿಸ್ಬೇಕು. ನೆಹರು ಅವರ ಇಮೇಜನ್ನು ನಾಶಪಡಿಸುವ ಮೂಲಕ, ಗಾಂಧಿಯನ್ನು ಕ್ವಶನ್ ಮಾಡುವ ಮೂಲಕ, ಪ್ರಶ್ನಿಸುವ ಮೂಲಕ ತಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಬೇಕು. ಅದಕ್ಕೆ ಮಾಡಬೇಕಾದ್ದೇನು? ಸೊ ಇಡೀ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳಲ್ಲಿ ವಲ್ಲಭಭಾಯಿ ಪಟೇಲ್ ಅವರು ಪ್ರಧಾನಿ ಆಗಬೇಕಾಗಿತ್ತು, ತಪ್ಪಿ ನೆಹರು ಅವರು ಆದರು. ಅದು ಗಾಂಧಿಯವರ ಆಯ್ಕೆಯಾಗಿತ್ತು. ಯಾಕೆಂದರೆ ಗಾಂಧಿ ನೋಡಿದ್ದು ಆ ಕಾಲಘಟ್ಟದಲ್ಲಿ ನೆಹರು ಆದರೆ ಒಂದು ಇಂಟರ್ನ್ಯಾಷನಲ್ ಇಮೇಜ್ ಇರುತ್ತೆ ಅಂತ. ಸೊ ವಲ್ಲಭಭಾಯಿ ಪಟೇಲ್ ಅವರಿಗೆ ಇಂಟರ್ನ್ಯಾಷನಲ್ ಇಮೇಜ್ ಇರಲಿಲ್ಲ, ಅದಕ್ಕೆ ಗಾಂಧಿ ಆಯ್ಕೆ ಮಾಡಿದ್ರು. ಇದನ್ನು ಇವರು ವಲ್ಲಭಭಾಯಿ ಪಟೇಲ್ ಅವರನ್ನು ಎತ್ಕೊಂಡ್ರು. ಅವರು ಎತ್ಕೊಂಡು ಅವರು ಈ ದೇಶದ ಹಲವಾರು ಸಂಸ್ಥಾನಗಳನ್ನು ಭಾರತದಕ್ಕೆ ಸೇರಿಸಿದ್ರು ಅನ್ನೋದು ನಿಜ, ಸುಳ್ಳಲ್ಲ, ಸತ್ಯ, ಅದು ಇತಿಹಾಸ. ಸೊ ಸೇರಿಸಿದಂಥವ್ರು RSS ಬ್ಯಾನ್ ಮಾಡಿ ಅಂತ ಹೇಳಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡಪ್ಪ ಅಣ್ಣಯ್ಯ. ನೀವು ಹೋಗ್ಬಿಟ್ಟು ಬರೇ ವಲ್ಲಭಭಾಯಿ ಪಟೇಲ್ ಹೆಸರಿನಲ್ಲಿ ಏಕತಾ ದಿನಾಚರಣೆ ಮಾಡಿದ್ರೆ ಸಾಕಾಗಲ್ಲ, ಅವ್ರು ಹೇಳಿದ್ ಮಾಡ್ಬೇಕಲ್ವಾ? ಕ್ಲೋಸ್ ದಟ್ RSS. ಇದು ಪ್ರಶ್ನೆ ಮಾಡಲ್ಲ. ಅದ್ರ ಜೊತೆಗೆ ಇಲ್ಲಿ ರಾಷ್ಟ್ರೀಯ ಏಕತೆ ಅನ್ನುವುದರ ಹಿಂದೆ, ಏಕತಾ ದಿನಾಚರಣೆ ಅಂದ್ರೆ 2 ಶಬ್ದಗಳಿವೆ. ಒಂದು ರಾಷ್ಟ್ರೀಯ ಅನ್ನೋದು. ನಾವು ಮೊದಲು ರಾಷ್ಟ್ರೀಯ ಅನ್ನುವುದು ನಿಮ್ಮ ಡೆಫಿನೇಷನ್ ಏನು? ಯಾವುದನ್ನು ತಾವು ರಾಷ್ಟ್ರೀಯ ಅಂತೆ? ಒಂದು ರಾಷ್ಟ್ರದ ತಮ್ಮ ಪರಿಕಲ್ಪನೆ ಹೇಗಿದೆ? ರಾಷ್ಟ್ರದ ಪರಿಕಲ್ಪನೆಯಲ್ಲಿ ನಿಮಗೆ ಹಿಂದೂಗಳನ್ನು ಬಿಟ್ಟರೆ ಬೇರೆಯವರಿಗೆ ಎಲ್ಲ ಸ್ಥಾನ ಇರುಕೂಡುದು ಅನ್ನೋದು ಅದು ರಾಷ್ಟ್ರನ. ರಾಷ್ಟ್ರ ಅನ್ನುವುದು ಜಾತಿಯ ಆಧಾರದ ಮೇಲೆ ಕಟ್ಟಕ್ಕಾಗಲ್ಲ. ರಾಷ್ಟ್ರವನ್ನ ಭಾಷೆಯ ಆಧಾರದ ಮೇಲೆ ಕಟ್ಟಕ್ಕಾಗಲ್ಲ. ರಾಷ್ಟ್ರವನ್ನ ಆಹಾರ ಪದ್ಧತಿಯ ಆಧಾರದ ಮೇಲೆ ಕಟ್ಟಕ್ಕಾಗಲ್ಲ. ಅದು ರಾಷ್ಟ್ರವಾಗಲಾರದು. ಧರ್ಮದ ಆಧಾರದ ಮೇಲೆ ರಾಷ್ಟ್ರವನ್ನು ಕಟ್ಟಕ್ಕಾಗಲ್ಲ. ಇದೆಲ್ಲ ಈ ಅಂಶಗಳಲ್ಲಿ ಯಾವುದೋ ಒಂದು ಇಟ್ಟುಕೊಂಡು ರಾಷ್ಟ್ರವನ್ನ ಕಟ್ಟೋಕೆ ಹೋದ್ರೆ ಅದು ರಾಷ್ಟ್ರವೇ ಆಗಲ್ಲ. ಆದ್ರಿಂದ ಇಲ್ಲಿರುವ ಅನುಮಾನ ನಿಮ್ಮ ರಾಷ್ಟ್ರ ಅನ್ನುವ ಪರಿಕಲ್ಪನೆ. ನಿಮಗೆ ರಾಷ್ಟ್ರೀಯ ಅಂತಂದ್ರೆ ಹಿಂದೂ ರಾಷ್ಟ್ರ ಅಲ್ವಾ? ಹಿಂದೂ ರಾಷ್ಟ್ರವನ್ನ ನೀವು ಕಟ್ಟೋದು ಕೊಟ್ರೆ ಏಕತೆ ಪ್ರಶ್ನೆ ಬರೋದಲ್ಲ, ಒಡೆಯುವ ಪ್ರಶ್ನೆ. ನಾನು ನಿನ್ನೆನೂ ಮಾತಾಡಿದೆ, ಈ ದೇಶದಲ್ಲಿ ಪ್ರತಿಶತ 14% ಜಾಸ್ತಿ ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ. ಅವರನ್ನೆಲ್ಲ ಬಿಟ್ಟು ನೀವು ರಾಷ್ಟ್ರವನ್ನ ಹೇಗೆ ಕಟ್ತೀರಿ? ನಿಮ್ಮ ಪರಿಕಲ್ಪನೆ ರಾಂಗ್. ರಾಷ್ಟ್ರೀಯ ಅನ್ನುವ ನಿಮ್ಮ ಪರಿಕಲ್ಪನೆ ರಾಂಗ್ ಆದಾಗ ಏಕತೆಯ ಪ್ರಶ್ನೆ ಬರೋದೇ ಇಲ್ಲ, ಒಡೆಯುವ ಪ್ರಶ್ನೆ ಮಾತ್ರ ಬರೋದು. ಅದರಿಂದ ಇಲ್ಲಿ ಈ ಒಡೆಯುವ ರಾಜಕಾರಣ, ಅದು ಕೇವಲ ರಾಜಕಾರಣ. ಒಡೆಯುವ ರಾಜಕಾರಣ ಹೇಗೆ ಅಂದ್ರೆ, ದೇಶದ, ನಾನು ಬಹಳ ಸಲ ಇದು ಬಹುಸಂಖ್ಯಾತ ರಾಜಕಾರಣ ಅಂತ. ಅಲ್ಪಸಂಖ್ಯಾತರನ್ನ ನೀವು ಟಾರ್ಗೆಟ್ ಮಾಡ್ತಾ ಅವರನ್ನ ಒಂಥರ ಈ ಭೂತದ ಹಾಗೆ ತೋರಿಸ್ತಾ ಬಹುಸಂಖ್ಯಾತರನ್ನ ಒಗ್ಗೂಡಿಸುವ ರಾಜಕಾರಣ. ಇದೇ ಬಲಪಂಥೀಯ ರಾಜಕಾರಣ ಅಂತ ಈಗ ಮಾಡ್ತಾ ಬರ್ತಾ ಇರುವುದು ಹಾಗೆ. ನೋಡಿ ಈಗ ಹೇಗಿದೆ ಅಂದ್ರೆ,
ಉತ್ತರ ಭಾರತದ ಪ್ರಾಬಲ್ಯ ಏನಿದೆ ದಕ್ಷಿಣ ಭಾರತವನ್ನು ನಾಶಪಡಿಸುತ್ತೆ. ಈಗ ಬಿಜೆಪಿ ಮತ್ತು ಮೋದಿ ಕಂಪನಿ ಏನಿದಾರಲ್ವಾ, ಈ ಪಾರ್ಲಿಮೆಂಟ್ನಲ್ಲಿರುವ ಸ್ಥಾನಗಳನ್ನು ಹೆಚ್ಚಿಸ್ತಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ. ಬಿ ಕೇರ್ಫುಲ್, ಅರ್ಥ ಮಾಡ್ಕೊಳ್ಳಿ. ಸೊ ಆ ಕಾರಣಕ್ಕೆ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಸಂಸತ್ನಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಇವರದೆಲ್ಲ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಉತ್ತರ ಭಾರತದಲ್ಲಿ ಪ್ರಾತಿನಿಧ್ಯ ಜಾಸ್ತಿ ಆಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ. ಯು ಪಿ, ಬಿಹಾರ್ ಅಂದರೆ ದಕ್ಷಿಣ ಭಾರತ ರಾಜಕಾರಣದ ಕಗ್ಗೊಲೆ ನಡೆಯುತ್ತೆ. ದಕ್ಷಿಣ ಭಾರತ ಎರಡನೇ ದರ್ಜೆಯಾಗುತ್ತೆ. ನಾಳೆ ರಾಜ್ಯೋತ್ಸವ ಯೋಚನೆ ಮಾಡಿ. ಒಟ್ಟು ಟೋಟಲ್ಲು 780-800 ಸ್ಥಾನಗಳು ಬರ್ತವೆ ಇವರು ಮಾಡೋದಕ್ಕೆ ಹೊರಟಂಥದ್ರ ಇದರಲ್ಲಿ. ಅಷ್ಟು ಬಂದರೆ ಸೊ ದಕ್ಷಿಣ ಭಾರತ ಎಲ್ಲ ಕಡಿಮೆ ಆಗುತ್ತೆ. ಕೇರಳ 10ಕ್ಕಿಂತ ಕಡಿಮೆ ಎಷ್ಟೋ ಬರುತ್ತೆ. ಕರ್ನಾಟಕನೂ ಹಂಗೇನೆ ಒಂದು 8-10 ಸ್ಥಾನ ಕಳ್ಕೊಳುತ್ತೆ. ಆಂಧ್ರ ಕಳ್ಕೊಳುತ್ತೆ, ಎಲ್ಲ ಕಳ್ಕೊಳುತ್ತೆ. ಸೊ ದಕ್ಷಿಣ ಭಾರತದ ದ್ರಾವಿಡ ರಾಜಕಾರಣವನ್ನು ನಾಶಪಡಿಸ್ತಾ ಯೋಗಿಯವರ ರಾಜಕಾರಣವನ್ನು ಪ್ರತಿಷ್ಠಾಪಿಸುವ ಒಂದು ಕುತಂತ್ರ. ಬಿ ಕೇರ್ಫುಲ್. ಯಾವುದದು? ದ್ರಾವಿಡ ಸಂಸ್ಕೃತಿ, ಪರಂಪರೆ, ನಂಬಿಕೆ ಎಲ್ಲವನ್ನ ಮುಗಿಸ್ತಾ ಉತ್ತರ ಭಾರತ ಸಂಸ್ಕೃತಿ ಪರಂಪರೆಯನ್ನ ದಕ್ಷಿಣ ಭಾರತೀಯರ ಮೇಲೆ ಹೇರೋಂಥದ್ದು ಅದು ನಡೀತಾ ಇದೆ. ಸೊ ಇದನ್ನ ಗಂಭೀರ, ಅದರಿಂದ ರಾಷ್ಟ್ರೀಯ ಏಕತೆಯ ಬಗ್ಗೆ ಮಾತನಾಡೋದು. ಮೋದಿಯವರು ಸಾಹೇಬರು ಇನ್ನೊಂದು ಹೇಳೋರು ಅವರ ಭಾಷಣದಲ್ಲಿ, ನಗರ ನಕ್ಸಲರು ಅಂತ. ಈ ಮಾತನ್ನು ಬಹಳ ಕಾಲದಿಂದ ಅವರು ಚಲಾವಣೆಗೆ ತರ್ತಿದ್ದಾರೆ. ಸೊ ಅದನ್ನು ಸಂಘ ಪರಿವಾರದವರು, BJPಯವರು ಅದನ್ನು ನಗರ ನಕ್ಸಲರು. ಯಾರು ನಗರ ನಕ್ಸಲರು ಅಂತ? ಸ್ವತಂತ್ರವಾಗಿ ಯಾರು ಆಲೋಚನೆ ಮಾಡುತ್ತಾರೆ, ಯಾರು ಪ್ರಶ್ನಿಸ್ತಾರೆ ಅವರನ್ನು ದೇಶದ್ರೋಹಿಗಳು ಮತ್ತು ನಗರ ನಕ್ಸಲರು ಅಂತ ಪಟ್ಟ ಕಟ್ಟಲಾಗುತ್ತೆ. ಅದನ್ನು ಇನ್ನೂ ಮುಂದುವರಿಸಬೇಕು ಅನ್ನೋ ಮಾತನ್ನ ಮೋದಿ ಸಾಹೇಬರು ಇವತ್ತು ರಾಷ್ಟ್ರೀಯ ಏಕತಾ ದಿನದ ಹೇಳಿದರು. ದೇಶದ ಒಳಗೆ ಮತ್ತು ಹೊರಗೆ ದೇಶವನ್ನು ಒಡೆಯುವವರಿದ್ದಾರೆ ಅಂತ. ಜಾತಿಯ ಹೆಸರಿನಲ್ಲಿ ಒಡೆಯಲಾಗುತ್ತೆ. ಅದರ ಅರ್ಥ ತುಳಿತಕ್ಕೆ ಒಳಗಾದ ಸಮುದಾಯಗಳ ಬಗ್ಗೆ ಮಾತನಾಡಿದರೆ ದೇಶ ಒಡೆದೋಗುತ್ತೆ ಅಂತ ಮಾತಾಡ್ಕೊಡುದು. ಅವರು ದಲಿತರ ನೋವಿನ ಬಗ್ಗೆ ಮಾತನಾಡ್ಕೊಡುದು, ಹಿಂದುಳಿದ ವರ್ಗದ ಅಸಹಾಯಕತೆ ಬಗ್ಗೆ ಮಾತನಾಡ್ಕೊಡುದು. ಅದು ಮಾತಾಡಿದರೆ ದೇಶ ಒಡೆದೋಗುತ್ತೆ, ಏಕತೆ ಹೊರಟು ಹೋಗ್ಬಿಡುತ್ತೆ. ಕೇವಲ ಯೋಗಿ ಭೋಗಿಗಳ ಬಗ್ಗೆ ಮಾತ್ರ ಮಾತನಾಡಬೇಕು, ಅದು ಒಂದೇ. ಅದಿಲ್ಲದಿದ್ರೆ ದೇಶ ಒಡೆದು ಹೋಗುತ್ತೆ. ನೀವು BJPಯ ಈ ಕೋಮುವಾದಿ ರಾಜಕಾರಣವನ್ನು ಪ್ರಶ್ನಿಸಿದರೆ ನೀವು ನಗರ ನಕ್ಸಲರು. ನೀವು ಯಾವುದನ್ನು ಪ್ರಶ್ನಿಸಿದರೂ ನಗರ ನಕ್ಸಲರು. ಪ್ರಶ್ನೆ ಮಾಡಕೂಡದು, ಜಿ ಹುಜೂರ್ ಅನ್ಬೇಕು. ಸೊ ಇದರ ಭಾಗವಾಗಿ ಪ್ರಶ್ನಿಸುವುದನ್ನು ನಾಶಪಡಿಸುವುದಕ್ಕಾಗಿಯೇ ಅವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಮಾತಾಡಿದ್ರು. ಕಾಂಗ್ರೆಸ್ ಅನ್ನು ಮುಗಿಸ್ಬೇಕು, ಆಗಿಲ್ಲ. ಅದು ಈ ದೇಶದ ಸಂಸ್ಕೃತಿ ಅಲ್ವೇ ಅಲ್ಲ. ಸೊ ಏಕತೆಯ ಮಾತನಾಡುತ್ತಲೇ ಇದೇನಿದೆ ಸಂಸ್ಕೃತಿ ಏನಿದೆ ಅದನ್ನು ಉಳಿಸ್ಕೊಬಂದ ದೇಶ ಇದು. ಆದರೆ ಅವರಿಗೆ ಅದು ಕಾಂಗ್ರೆಸ್ ಒಂದೇ, BJP ಮಾತ್ರ ಇರಬೇಕು, ಇನ್ಯಾರೂ ಇರ್ಕೂಡುದು, ಯಾವ ಪಕ್ಷನೂ ಇರ್ಕೂಡುದು, ಒಂದೇ ಪಕ್ಷ ಇರಬೇಕು, ಒಂದೇ ಆಹಾರ ಪದ್ಧತಿ, ಒಂದೇ ಪಕ್ಷ, ಒಂದೇ ರೀತಿ ಯೂನಿಫಾರ್ಮ್ ಡ್ರೆಸ್ಸು, ಒಂದೇ ಭಾಷೆ, ಅದು ಹಿಂದಿ. ಇಂಥ ಅಪಾಯಕಾರಿ ಸನ್ನಿವೇಶಕ್ಕೆ ಬಂದು ನಿಂತಿದ್ದೀವಿ. ಆದ್ದರಿಂದ ಈ ರಾಷ್ಟ್ರೀಯ ಏಕತೆ ಅಂತ ಮಾತನಾಡೋದೇ ಮೂರ್ಖತನ. ಅದನ್ನು ಮಾತನಾಡುವುದರ ಹಿಂದೆ ಬೇರೆ ಅಜೆಂಡಾ ಇದೆ, ಅಪಾಯ ಇದೆ. ಬಿ ಕೇರ್ಫುಲ್ ಅಬೌಟ್ ರಾಷ್ಟ್ರೀಯ ಏಕತೆ ಇವರ ಇಡೀ ವ್ಯಾಖ್ಯಾನದಲ್ಲಿ ಅಲ್ವಾ. ಸೊ ನಮಗೆ ಈ ದೇಶದ ಬಹುಮುಖಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದು ಬೇಕೇ ಹೊರತು ಏಕತೆಯ ಹೆಸರಿನಲ್ಲಿ ಈ ಸಂಸ್ಕೃತಿಯನ್ನು ನಾಶಪಡಿಸಿ ಉತ್ತರ ಭಾರತದ ಸಂಸ್ಕೃತಿಯನ್ನು ಹೇರೋದಲ್ಲ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ನಾಳೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಕೈಲಾದಷ್ಟು ಸಹಾಯ ಮಾಡಿ ನನ್ನ ಧ್ವನಿಯನ್ನು ಉಳಿಸಿ. ಈ ಧ್ವನಿ ತಮಗಾಗಿ, ನಾನು ತಮಗಾಗಿ ಮಾತನಾಡುತ್ತೇನೆ. ಬಹುಸಂಖ್ಯಾತರ ರಾಜಕಾರಣದ ನಡುವೆ ಮುಳುಗಿ ಹೋಗುತ್ತಿರುವವರ ಬಗ್ಗೆ ಮಾತನಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.